ಹಾಯ್ ಫ್ರೆಂಡ್ಸ್, ಇಂದು ಕಾರಂತ್. ಈಗ ಸ್ವಲ್ಪ ಮನೆಯಲ್ಲೇ ಇರೋದ್ರಿಂದ ಕೆಲ್ಸಕ್ಕೆ ಹೋಗದೆ ಮಲ್ಕೊಂಬಿಡ್ತೀನಿ. ಮಧ್ಯಾಹ್ನ ಮಲ್ಕೊಂಡೆದ್ದು ಈಗ ಏನು ಮಾಡೋದು ಅಂತ ಯೋಚಿಸ್ತಾ ಮಸಾಲೆ ದೋಸೆ ಪೌಡರು, ಮಸಾಲೆ ದೋಸೆ ಮೇಲೆ ಸ್ಪ್ರೆಡ್ ಮಾಡ್ತೀವಲ್ಲ, ಇಡ್ಲಿಗೂ ಅದನ್ನು ಸ್ಪ್ರೆಡ್ ಮಾಡ್ಕೋಬಹುದು, ಪಲ್ಯಕ್ಕೂ ಒಂಚೂರು ಹಾಕೋಬಹುದು. ಮೇಯ್ನ್ ಪರ್ಪಸ್ ಈಸ್ ಮಸಾಲೆ ದೋಸೆ ಪೌಡರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಅಂದರೆ 100 ಗ್ರಾಮು ಅಷ್ಟು, ಅಂದರೆ ನಾನು ಮನೆ ಕಣ್ಣಳತೆಯಲ್ಲಿ ತೊಗೊಂಡಿದ್ದೀನಿ. ಎಲ್ಲ ಒಂದೇ ಸಮದ ಲೋಟ ನೋಡಿ, ಎಲ್ಲ ಒಂದೇ ಸಮ ಹೈಟು, ಸಮ 1 ಲೋಟ. ಅಂದರೆ ನೀವು 100 ಗ್ರಾಮು ಅಥವಾ 200 ಗ್ರಾಮ್ ತೊಗೊಂಡ್ರೆ 200 ಗ್ರಾಮ್ ಅಂತ ಇಟ್ಕೊಳ್ಳಿ. ಎಲ್ಲ 200 ಗ್ರಾಮೇ ಹಾಕ್ಕೋಬೇಕು. ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹುರಿಗಡಲೆ, ಕಡಲೆಕಾಯಿ ಬೀಜ, ಮತ್ತು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ನಾವು 100 ಗ್ರಾಮ್ ತೊಗೊಂಡ್ರೆ, ಖಾರದ ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು 50 ಗ್ರಾಮ್ ತೊಗೊಂಡ್ರೆ ಸಾಕು. ಇದನ್ನು 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು 5 ಏಲಕ್ಕಿ, 5 ಪೀಸ್ ಚಕ್ಕೆ, 4 ಪೀಸು ಅನಾನಸ್ ಫ್ಲವರು, ಮತ್ತು 4 ಇದು ಲವಂಗ, ಒಂಚೂರು ಮರಾಠ ಮೊಗ್ಗು, 2 ಪೀಸು ಇದು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪೌಡರ್ ಹಾಕ್ಕೋಬೇಕು. ಅದು ನಾನು ಕಣ್ಣಳತೆಲೆ ಹಾಕ್ಕೊಳ್ಳೋದ್ರಿಂದ ಅಳತೆಲೆ ಏನು ಇಟ್ಕೊಳ್ಳೋಲ್ಲ. ಇಷ್ಟು ತೊಗೊಂಡಿದ್ದೀನಿ. ಈಗ ಒಂದೊಂದೇ ಐಟಮ್ನ ಸಪ್ರೇಟಾಗೆ ಹುರ್ಕೋಬೇಕು. ಒಟ್ಟಿಗೆ ಹುರಿದ್ರೆ ಒಂದೊಂದ್ರದ್ದು ಒಂದೊಂದು ಟೆಂಪ್ರೇಚರ್ ಇರುತ್ತೆ. ಒಂದು ಬೇಗ ಸೀದೋಗುತ್ತೆ, ಒಂದು ಲೇಟಾಗಿ ಸಿಗುತ್ತೆ. ಅದರಿಂದ ಸಪ್ರೇಟಾಗಿ ಹುರ್ಕೋಬೇಕು. ಹುರ್ಗಡ್ಲೆ ಏನು ಹುರಿಯೋ ಅಷ್ಟಿಲ್ಲ, ಹಾಗೆ ಹಾಕ್ಕೋಬೇಕು. ಈಗ ಫಸ್ಟ್ ಎಲ್ಲಾನು ನಾವು ಹುರ್ಕೊಂಡ್ಬಿಡ್ತೀನಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಮೆಣಸಿನ್ಕಾಯಿನ. ಬ್ಯಾಡಗಿ ಮೆಣಸಿನ್ಕಾಯಿನ ಲೋ ಫ್ಲೇಮ್ನಲ್ಲೇ 4 ನಿಮಿಷ ಹುರ್ಕೊಂಡಿದ್ದೀನಿ. 4 ನಿಮಿಷ ಹುರ್ಕೊಂಡ್ರೆ ಅದೊಂದು ಗರಿ ಆಗಿ ಎಣ್ಣೆ ಜೊತೆ ಹುರಿಯೋದ್ರಿಂದ ಘಮ ಅಂತ ಬೇಗ ಪುಡಿ ಆಗುತ್ತೆ. ಈ ಖಾರದ ಮೆಣಸಿನ್ಕಾಯಿ ಏನಿದೆ ಇದನ್ನು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದು ತೆಳು ಇರೋದ್ರಿಂದ ಬೇಗನೆ ಒಂಥರ ಕ್ರಿಸ್ಪಿ ಆಗೋಗುತ್ತೆ. ಸೊ ಇದನ್ನು 2 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ಅದೇ ಬಾಣಲಿಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ತುಂಬ ಲೋ ಫ್ಲೇಮು ಅಲ್ಲ, ತುಂಬ ಹೈ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಹೊಂಬಣ್ಣ ಬರೋ ಹಾಗೆ ಘಮ ಅಂತ ವಾಸನೆ ಬರೋ 1-2-3 ನಿಮಿಷ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಘಮ ಅಂತ ವಾಸನೆ ಕೂಡ ಬರುತ್ತೆ. ಇಲ್ಲಿ ಹುರಿದಿದ್ದನ್ನೆಲ್ಲ ಒಂದು ಕಡೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಹೊಂಬಣ್ಣ ಬಂದಿದೆ, ಘಮ್ಮಂತ ವಾಸನೆ ಬರ್ತಿದೆ. 3-4 ನಿಮಿಷನೇ ಹುರ್ಕೊಂಡಿದ್ದೀನಿ. ಇದನ್ನೀಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 3-4 ನಿಮಿಷ ಹೊಂಬಣ್ಣ ಬರೋ ಹಾಗೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟರೂ ಒಳ್ಳೆಯದೇನೆ. ಹೈ ಫ್ಲೇಮು ಯಾವುದಕ್ಕೂ ಇಡಲೇಬಾರ್ದು. ಘಮ ಅಂತ ವಾಸನೆ ಬಂದು ಬಣ್ಣ ಬದಲಾಗೋವರೆಗೂ ಇದನ್ನು ಹುರ್ಕೊತೀನಿ. ನೋಡಿ, ಬಣ್ಣ ಕೂಡ ಬದಲಾಗಿ ಘಮ ಅಂತ ವಾಸನೆ ಬರ್ತಾ ಇದೆ. 4 ನಿಮಿಷನೇ ಹುರ್ಕೊಂಡೆ ಉದ್ದಿನಬೇಳೆ ಕೂಡ. ಇದನ್ನು ಕಡಲೆಬೇಳೆ ಜೊತೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಕೊತ್ತಂಬರಿ ಬೀಜನ ಹುರ್ಕೊಳ್ಳೋಣ. ಇದನ್ನು 2-2.5 ನಿಮಿಷ ಹುರಿದ್ರೆ ಸಾಕು. ಇದು ಸ್ವಲ್ಪ ಬೇಗನೆ ಫ್ರೈ ಆಗೋದ್ರಿಂದ ನಾನೆಲ್ಲದಕ್ಕೂ 1-1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಹುರಿಯೋಕ್ಕೆ. ಆವಾಗ ಅದೊಂಥರ ಘಾಟ್ ಸ್ಮೆಲ್ ಬರಲ್ಲ, ಹೊಗೆ ಏಳಲ್ಲ, ಮತ್ತು ಚೆನ್ನಾಗಿಯೇ ಹುರಿಯುತ್ತೆ. ಅದಕ್ಕೋಸ್ಕರ
ಮಸಾಲೆ ದೋಸೆ ಪುಡಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ತುಂಬ ಸಲ ಮಾಡಿದ್ದೀನಿ ಮನೇಲಿ. ಮಕ್ಳಿಗಂತೂ ತುಂಬಾ ಇಷ್ಟ. ಇದೊಂದು ಪುಡಿ ಇದ್ಬಿಟ್ರೆ ಮಕ್ಳಿಗೆ ನಮ್ಮನೇಲಿ ದೋಸೆ ಹಿಟ್ಟು ಅಷ್ಟೇ. ಇವತ್ತು ಮುಗಿದ್ರೆ ಮತ್ತೆ ನಾಳೆ ನೆನೆಸಿ ಹಾಗೆ ರುಬ್ಬಿ ಇಟ್ಕೊತಾನೆ ಇರ್ತೀವಿ. ಈವ್ನಿಂಗ್ ಟೈಮು ಮಧ್ಯಾಹ್ನ ಅಡುಗೆ ಹುಳಿ ಸಾರು ಮಿಕ್ಕಿದ್ದು ಇನ್ನು ಅನ್ನ ಮಾಡೋಕ್ಕೆ ಬೇಜಾರು ಅಂದಾಗ ಆಲ್ಮೋಸ್ಟ್ ದೋಸೆ ಮಾಡ್ಕೊಳ್ತೀವಿ ತುಂಬಾ. ಅವಾಗೆಲ್ಲ ಮಸಾಲೆ ದೋಸೆ ಪುಡಿ ಇದ್ಬಿಟ್ರೆ ಮಕ್ಳಿಗೆ ತುಂಬ ಇಷ್ಟ. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಮಾಡಿ. ಇಷ್ಟ ಆದರೆ ನಂದು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆಗಿದೆ. 6 ಐಟಮ್ನೂ ಒಂದೊಂದು 4 ನಿಮಿಷ ಹುರ್ಕೊಳ್ಳೋದು ಅಂದ್ರೆ ಎಲ್ಲದನ್ನೂ ನಿಧಾನಕ್ಕೆ ಹುರ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಪೇಷನ್ಸ್ ಇರಬೇಕಷ್ಟೇ. ಅಡುಗೆ ಮನೇಲಿ ಮೊದಲೇ ಬೇಸಿಗೆ ಎಲ್ಲಿಗೆ ಫ್ಯಾನ್ ತುಂಬ ನೆಸೆಸಿಟಿ ಅಂದರೆ ಆ್ಯಕ್ಚುಲಿ ಕಿಚನ್ಗೆ ನಮಗೆ ತುಂಬ ಹೊತ್ತು ಅಡುಗೆ ಮಾಡುವಾಗ ಸೆಕೆ ತುಂಬ ಆಗ್ತಾ ಇರುತ್ತೆ. ಇಲ್ಲಿಗೂ ಒಂದು ಫ್ಯಾನ್ ಇಟ್ಕೊಂಡ್ಬಿಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ. ನಿಧಾನಕ್ಕೆಲ್ಲ ಹುರ್ಕೊಳ್ಬೇಕಂದ್ರೆ ಈ ಸೆಕೆಗಾಲದಲ್ಲಿ ಪೇಷನ್ಸಿಂದ ಮಾಡಬೇಕಷ್ಟೆ. ಇದನ್ನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಇರೋದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಎಲ್ಲಾನು ತಣ್ಣಗಾಗಕ್ಕೆ ಹಾಕಿ ಇಟ್ಟಿದ್ದೀನಿ. ಈಗ ಕಡಲೆಕಾಯಿ ಬೀಜ ಹುರ್ಕೊಳ್ಳೋಣ. ಇದನ್ನು ಅಷ್ಟೇ ಒಂದು 5 ನಿಮಿಷ, ಒಂದು 4 ರಿಂದ 5 ನಿಮಿಷ ಹುರಿಬೇಕು. ಆ ಸಿಪ್ಪೆ ಬಿಟ್ಕೊಂಡು ಕಡಲೆಕಾಯಿ ಬೀಜ ಅಂತೂ ಹುರಿದ್ರೇನೆ ಒಂದು ಘಮ, ಅದು ಎಂಥ ಘಮ ಪರಿಮಳ ಬರುತ್ತೆ. ಆ ಪರಿಮಳ ಬರೋ ತನಕ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಕಡಲೆಕಾಯಿ ಬೀಜ ಚೆನ್ನಾಗೆ ಫ್ರೈ ಆಗ್ತು. ಸಿಪ್ಪೆ ಎಲ್ಲ ಚಟಪಟ ಚಟಪಟ ಅಂತ ಇಟ್ಕೋತಾ ಇದೆ. ಸಾಕು, ಇದು ಕೆಂಪುಗಾಗಿದೆ. ಆಫ್ ಮಾಡಿಕೊಂಡೆ ನಾನು ಸ್ಟವ್. ಎಲ್ಲ ಆರಿದ್ಮೇಲೆ ಫಸ್ಟು ಮೆಣಸಿನ್ಕಾಯಿಗಳನ್ನು ಒಂದು ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡು ಆಮೇಲೆ ಮತ್ತೆ ಈ ಎಲ್ಲ ಸಾಮಗ್ರಿಗಳ ಜೊತೆ ಇನ್ನೊಂದು ಸಲ ಒಟ್ಟಿಗೆ ಪುಡಿ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಈಗೆಲ್ಲ ನಮ್ಮ ಐಟಮ್ಸ್ ಎಲ್ಲ ಚೆನ್ನಾಗಿ ಆರಿರುತ್ತೆ. ಎಲ್ಲದನ್ನು ಪುಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಆರಿದೆ. ಹುರ್ಗಡ್ಲೆನೂ ಹುರಿದಿಲ್ಲ, ಹಾಗೆ ಹಾಕ್ಕೊಳ್ಳೋದು. ಮತ್ತು ಈ ಮಸಾಲ ಐಟಮ್ಸು ಅಷ್ಟೇ. ಇದು ಅರಿಶಿಣ ಉಪ್ಪು ಇದಿಷ್ಟು ಹುರಿಯೋದಲ್ಲ, ಹಾಗೆ ಹಾಕ್ಕೊಳ್ಳೋದು. ಫಸ್ಟು ಮೆಣಸಿನ್ಕಾಯಿಗಳನ್ನು ತರಿಯಾಗಿ ಮಾಡಿಕೊಂಡು ಆನಂತರ ಇವುಗಳ ಜೊತೆ ಮತ್ತೆ ಇನ್ನೊಂದು ಸಲ ನೀಟಾಗಿ ಒಟ್ಟಿಗೆ ಪುಡಿ ಮಾಡ್ಕೊಳ್ಳೋದು. ಈ ವಿಡಿಯೋ ಆದಮೇಲೆ ಇದೇ ಮಸಾಲೆ ದೋಸೆಗೆ ಪೇಸ್ಟ್ ಮಾಡ್ತೀವಲ್ಲ, ರೆಡ್ ಚಿಲ್ಲಿ ಇದು ಪೇಸ್ಟು, ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಎಲ್ಲ ಆರಿದೆ. ವಾಸನೆ ಮಾತ್ರ ಮೆಣಸಿನ್ಕಾಯ್ದು ಘಮ 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 ಅಂತ ತಿನ್ಬಿಡೋಣ ಅನ್ನಿಸ್ತಾ ಇದೆ, ಅಷ್ಟು ಬರ್ತಾ ಇದೆ. ಇದು ತರಿಯಾಗಿದೆ. ಮತ್ತೆ ಇವುಗಳ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲೆ ಐಟಮ್ ಹುರಿಯೋ ಅಷ್ಟಿಲ್ಲ. ನೀವು ಲವಂಗ, ಅದು ಖಾರದ ಮೇಲೆ ಡಿಪೆಂಡು. ಲವಂಗದ ಖಾರ ತುಂಬ ಇಷ್ಟ ಇಲ್ಲ ಅಂದರೆ ಒಂದು 5-6 ಸಾಕು. ಲವಂಗದ ಖಾರ ಒಂಥರ ಚೆನ್ನಾಗಿರುತ್ತೆ. ಅದೊಂದು 10, 12, 15 ಹಾಕ್ಕೊಂಡ್ರೂ ಏನು ಚಿಂತೆ ಇಲ್ಲ. ಒಂಚೂರು ಸೋಂಪು, ಚಕ್ಕೆ, ಅನಾನಸ್ ಹೂವು, ಮರಾಠ ಮೊಗ್ಗು, ಏಲಕ್ಕಿ ಇಷ್ಟು ಹಾಕ್ಕೊಂಡಿರೋದು. ಇದನ್ನೆಲ್ಲನೂ ಜೊತೆಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಸೇರಿ ಮತ್ತೆ ಪುಡಿ ಮಾಡ್ಕೊಳ್ಳೋಣ. ಇದು ಮಿಕ್ಸರ್ ಜಾರ್ ಚಿಕ್ಕದಾದ್ರಿಂದ ಒಂದೇ ಟ್ರಿಪ್ಗಾಗಲ್ಲ, 3 ಟ್ರಿಪ್ಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ, ಮಸಾಲ ಸಾಮಾನುಗಳು ಅದೆಲ್ಲ ಹಾಕಿ ಒಂದು ಪುಡಿ ಮಾಡ್ಕೊಂಡಿದ್ದೀನಿ. ಇದು ತರಿಯಾಗಿ ಮೆಣಸಿನ್ಕಾಯಿ ಆಗಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಅರಿಶಿಣ, ಕಡಲೆಕಾಯಿ ಬೀಜ ಹಾಕಿ ಮಾಡ್ಕೊಳ್ತೀನಿ. ಆಮೇಲೆ ಒಟ್ಟಿಗೆ ಎಲ್ಲ ಬೆರೆಸೋ ಹಾಗೆ ಒಂದ್ಸಲ ಪುಡಿ ಮಾಡ್ಕೊಳ್ತೀನಿ.
ಉಪ್ಪು ರುಚಿಗೆ ತಕ್ಕಂಗೆ, ಯಾಕಂದರೆ ದೋಸೆ ಹಿಟ್ಗೂ ಹಾಕ್ತೀವಿ, ಪಲ್ಯದಲ್ಲೂ ಇರುತ್ತೆ, ಅದರಿಂದ ಒಂದು 2-3 ಸ್ಪೂನ್ ಹಾಕಿದರೆ ಸಾಕು. ಸಾಕು. ಅರಿಶಿಣ ನೋಡಿ, 3 ಸ್ಟೆಪ್ಪಲ್ಲಿ ಪುಡಿ ಮಾಡಿದ್ದು ಎಲ್ಲನೂ ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಂದೊಂದು ಬಣ್ಣ, ಒಂದೊಂದು ಘಮ ವಾಸನೆ ಬರ್ತಿದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಒಂದ್ಸಲ ಒಟ್ಟಿಗೆ ಪುಡಿ ಮಾಡಿ ಒಂದೇ ಹದಕ್ಕೆಲ್ಲನೂ ಬರೋ ಹಾಗೆ ಕೂಡಿಸ್ತೀನಿ. ಎಲ್ಲನೂ ಕೂಡಿಸಿದ್ದೀನಿ. ತುಂಬ ಘಮ ಅಂತ ಇದೆ ನಿಜವಾಗ್ಲೂ. ದೋಸೆ ಮೇಲೆ ಸ್ಪ್ರೆಡ್ ಮಾಡಿ ತುಪ್ಪ ಹಾಕಿ ಗರಿಗರಿಯಾಗಿ ದೋಸೆ ಮಾಡ್ತಿದ್ರೆ ತುಂಬ ರುಚಿಯಾಗಿರುತ್ತೆ. ದೋಸೆ ಹಿಟ್ಟು ಅಷ್ಟೇ, ಅದು ನಾವೇನು ತಿರುವ್ಕೊಂಡಿರ್ತೀವಿ ಮಾಡೋವಾಗ ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಚಿರೋಟಿ ರವೆ ಮಿಕ್ಸ್ ಮಾಡಿ ಮಾಡಿದ್ರೆ ಹೋಟೆಲ್ ಥರಾನೇ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಹಾಕಿದ ತಕ್ಷಣ ಮಾಡಬಾರ್ದು. ನೀವು ಹಿಂದಿನ ದಿನವೇ ಒಂಚೂರು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕಿ ಕೂಡಿಸಿ ಬೇಕಾದ್ರೂ ಇಡ್ಬೋದು, ಇಲ್ಲ ಮಾಡೋವಾಗ ಹಾಕ್ಕೊಂಡ್ರೆ ಆಮೇಲೆ 1 ಅವರ್ ಬಿಡಬೇಕಾಗುತ್ತೆ ಅದನ್ನು. ಈಗ ಇನ್ನೊಂದು ಸಲ ಪುಡಿ ಮಾಡ್ಕೊಳ್ತೀನಿ. ತುಂಬ ಘಮ ಅಂತ ಇದೆ ಫ್ರೆಂಡ್ಸ್. ಎಲ್ಲನೂ ಪುಡಿ ಮಾಡಿ ಒಟ್ಟಿಗೆ ಆರಕ್ಕೆ ಹಾಕಿದ್ದೀನಿ. ಅದೇ ಇದೊಂದು ನಮಗೆ 800 ಗ್ರಾಮ್ ಅಷ್ಟೇ ಒದಗುತ್ತೆ. 800 ಗ್ರಾಮಿಂದ ಒಂದು 900 ಗ್ರಾಮ್ ಅಷ್ಟು ಒದಗುತ್ತೆ ಪುಡಿ ಆದಮೇಲೆ. ತುಂಬ ಚೆನ್ನಾಗಿದೆ. ಮತ್ತು ಅದು ಕಡಲೆಕಾಯಿ ಬೀಜದ್ದು ಸ್ವಲ್ಪ ಅಂಶ ಇರುತ್ತಲ್ಲ, ಅದರಿಂದ ಉಂಡೆ ಕಟ್ಟಿರುತ್ತೆ. ಪುಡಿ ಮಾಡಿ ಹರಿಬಿಟ್ಟು ಚೆನ್ನಾಗಿ ಆರಿದ ಮೇಲೆ ಡಬ್ಬಿಗೆ ತುಂಬಿಟ್ಕೊಳ್ಳೋಣ, ಅದೇ ಒಳ್ಳೆಯದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನಲ್ಲಿ ಮಸಾಲೆ ದೋಸೆ ಪೇಸ್ಟ್ ತೋರಿಸ್ತೀನಿ. ಮಸಾಲೆ ದೋಸೆ ಜೊತೆ ಹೇಗೆ ತಿನ್ನೋದು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪುಡಿ ಮಾಡಿದ್ದಾಯಿತು, ಅಷ್ಟಕ್ಕೆ ಮುಗಿಯುತ್ತಾ ನಮ್ಮ ಕೆಲಸ. ಇಷ್ಟೊತ್ತು ಏನೂ ಮಾಡೇ ಇಲ್ಲ ಅನ್ನೋಂಗೆ ನೀಟಾಗಿ ಕಿಚನ್ ಕ್ಲೀನ್ ಮಾಡಿ ಈಗ ಬಿಸಿ 1 ಲೋಟ ಕಾಫಿ ಕುಡಿತೀನಿ. ಆಮೇಲೆ ಇಷ್ಟು ಪಾತ್ರೆ ಇದೆ, ಪಾತ್ರೆ ತೊಳೆದು ರಾತ್ರಿಗೆ ಏನು ಮಾಡೋದು ಅಂತ ಯೋಚಿಸ್ತಾ ಕೂತ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.